ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಆಗುವ ಒಂದು ಫಲಾಫಲ ವಿಚಾರವನ್ನು ಮಾಡೋಣ. ಈ ವೃಷಭರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಭೂಮಿ ಮನೆ ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ಯೋಗ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ತಿಂಗಳ ಪ್ರಯತ್ನ ಮಾಡಬೇಕು ನೀವು, ಯಾಕೆಂದರೆ ವಿಶೇಷವಾದ ಫಲ ನಿಮಗೆಲ್ಲರೂ. ಗಣಪತಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿ ಎಲ್ಲ ಕೆಲಸಗಳು ಜಯ ಕಾಣ್ತೀರಿ ನಿಮಗೆ. ಯಾಕೆಂದರೆ ಬಹಳ ವಿಶೇಷವಾಗಿ ಅನುಗ್ರಹವಾಗುವಂಥ ಕಾಲ ಸೆಪ್ಟೆಂಬರ್ ತಿಂಗಳು ನಿಮಗೆ. ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ಹೊಸ ಕೆಲಸ ಶುರು ಮಾಡಿರಿ, ಎಲ್ಲದರಲ್ಲೂ ಲಾಭಗಳಾಗುವಂಥ ಚಾನ್ಸ್ ಜಾಸ್ತಿ ಆಗ್ತದೆ. ಹೆಚ್ಚು ಲಾಭಗಳು ಬರುವಂಥ ಧನ ಲಾಭಗಳಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ವೃಷಭರಾಶಿಯವರಿಗೆ. ಎಲ್ಲ ವಿಶೇಷವಾಗಿ ಗೌರಿ ಗಣಪತಿ ಅನುಗ್ರಹ ಚೆನ್ನಾಗಿದೆ. ಮತ್ತು ಹೊರದೇಶಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ, ಕೆಲಸ ಕಾರ್ಯಗಳಿಗೆ, ಓದೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ಅವೆಲ್ಲ ಕೈಗೂಡುವಂಥ ಕಾಲ ಆಗಿದೆ. ಅಂದರೆ ನಿಮಗೆ ಶುಭ ಫಲ ಸಿಗ್ತಾ ಇದೆ. ಬೇಗ ಎಫರ್ಟ್ ಹಾಕಬೇಕು, ಬೇಗ ಪ್ರಯತ್ನ ಮಾಡಿ ಮುಂದುವರಿಬೇಕು. ನೀವು ನಿಧಾನ ಮಾಡಿದ್ರೆ ಹೋಯಿತು. ಯಾಕೆ ಹೇಳ್ತಿದ್ದೀನಿ ವಿಚಾರ ಅಂದರೆ, ಸ್ವಲ್ಪ ಆಲಸ್ಯವನ್ನು ಮಾಡ್ಕೊಂಬಿಡ್ತೀರಿ. ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಮಾಡ್ಕೊಂಬಿಡ್ತೀರಿ. ಆಮೇಲೆ ದುಃಖಗಳು ಜಾಸ್ತಿ ಹೋಗ್ತದೆ. ಇದು ಬಿಡಬೇಕಾಗ್ತದೆ. ನೀವು ದೇವರು ಕೊಟ್ಟ ಕಾಲಕ್ಕೆ ಕೈ ಮುಗಿದು ತೊಗೋಬೇಕು. ಸಿಗುವಂತಹ ಕಾಲ. ಯಾಕೆ ಸುಮ್ಮನೆ ಒಳ್ಳೆಯ ಕೆಲಸಗಳಾಗಲಿ, ಒಳ್ಳೆಯ ವಿದ್ಯೆ ಬರಬೇಕಾದ್ರೆ ಭಗವದ್ ಅನುಗ್ರಹ ಇರಬೇಕು. ಆ ಭಗವದ್ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಆಗ್ತಾಯಿದೆ ವೃಷಭರಾಶಿಯವರಿಗೆ. ಹಾಗಾಗಿ ಹೊರದೇಶಕ್ಕೆ ನಾವು ಹೋಗಬೇಕು ಅನ್ನೋ ಪ್ರಯತ್ನ ಪಟ್ಟರೆ ಕೆಲಸ ಕಾರ್ಯಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ವಿದ್ಯೆಗಾಗಲಿ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಆದರೆ ಆಲಸ್ಯ ಮಾಡಿಕೊಂಡ್ರೆ ಮುಂದೆ ಭಾಳ ದುಃಖವನ್ನು ಅನುಭವಿಸಬೇಕಾದ್ರೆ ಈ ಚಾನ್ಸ್ ತಿರ್ಗಿ ನಿಮಗೆ ಸಿಗೋದಿಲ್ಲ. ಮತ್ತು ವಿಶೇಷವಾಗಿ ವ್ಯಾಪಾರ ಮಾಡುವಂತಹವರು, ಈ ರಾಶಿಯವರು ಉದ್ಯೋಗ ವ್ಯವಹಾರ ಮಾಡುವಂಥವ್ರಿಗೆ ಒಳ್ಳೆ ಅನುಕೂಲ, ಧನಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ನೀವು ಅಂದ್ಕೊಂಡಿರಲು ಎಷ್ಟು ಲಾಭ ಬರುತ್ತೆ ಅಂತ, ಅಷ್ಟು ಲಾಭಗಳನ್ನು ನೀವು ವ್ಯಾಪಾರ ವ್ಯವಹಾರದಲ್ಲಿ ನೋಡುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಮತ್ತು ಏನೋ ಒಂದು ಆರೋಗ್ಯ ಪ್ರಾಬ್ಲಮ್ ಆಗ್ತಾಯಿತ್ತು ನಿಮಗೆ ಈಗ ಈ ನಡುವೆ. ಅದೆಲ್ಲ ಪರಿಹಾರ ಆಗ್ತದೆ ನೋಡಿ. ವಿಶೇಷವಾಗಿ ಆರೋಗ್ಯನೂ ಚೆನ್ನಾಗಿದ್ದು ಹಣ ಬರೋದು ಭಾಳ ಕಡಿಮೆ. ಬಟ್ ನಿಮಗೆ ಈಗ ತಿಂಗಳಲ್ಲಿ ಹಣ ಚೆನ್ನಾಗಿ ಬರ್ತದೆ, ಆರೋಗ್ಯನೂ ಚೆನ್ನಾಗಿರ್ತದೆ. ಹಾಗಾಗಿ ಸರಿಯಾದ ಒಂದು ಎಫರ್ಟ್ ಹಾಕಬೇಕು, ಸರಿಯಾದ ಶ್ರಮ ವಹಿಸಿ ಮಾಡಿದ್ರೆ ಎಲ್ಲ ಕೆಲಸಗಳು ಅನುಕೂಲವಾಗ್ತದೆ. ಮತ್ತು ನೀವು ಸಂಪಾದಿಸುವಂಥ ಹಣ ಸ್ವಲ್ಪ ಇನ್ನು ಈ ತಿಂಗಳಲ್ಲಿ ಖರ್ಚು ಹಂಗೆ ಇರ್ತದೆ. ಹೆಂಗೆ ಸಂಪಾದನೆ ಮಾಡ್ತಾರೆ ಖರ್ಚು ಹಾಗೆ ಆಗ್ತದೆ. ಅಂದರೆ ಏನೇ ಖರ್ಚಾದರೂ ಶುಭ ಕೆಲಸ ಕಾರ್ಯ ಖರ್ಚಾಗ್ತದೆ. ಇದು ವಿಶೇಷ. ಅಂದರೆ ಖರ್ಚಿಗೆ ಸ್ವಲ್ಪ ಎಚ್ಚರ ಇಟ್ಟು ಕೆಲಸ ಮಾಡಿ. ಸುಮ್ಮನೆ ಅನ್ನಸರಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಸ್ವಲ್ಪ ಶತ್ರುಗಳನ್ನು ಗೊತ್ತಿದೆ ಇವರೆಲ್ಲ, ಕೆಲವರೆಲ್ಲ ಅವನಾದರೂ ಭಾಳ ಹತ್ತಿರ ಬಿಟ್ಕೊಂಬಿಡ್ರಿ. ಶತ್ರುಗಳಿಂದ ಭಾಳ ಹಿಂಸೆ ಆಗ್ತದೆ. ಯಾಕೆಂದರೆ ನಿಮ್ಮ ಅಭಿವೃದ್ಧಿನವರು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಬಂಧುಗಳಾಗಿರ್ಬೋದು, ಹೊರಗಡೆನವ್ರು ಯಾರೇ ಆಗಿರ್ಬೋದು, ಶತ್ರುಗಳು ನಿಮ್ಗೆ ಗೊತ್ತು. ನಿಮ್ಮಲ್ಲಿ ಅದೊಂದು ವಿಶೇಷ ಗುಣ. ಇವನೇನೋ ನಮ್ಮ ಒಳ್ಳೆಯವನೋ ಅಂತ ಕಂಡುಹಿಡಿದ್ಬಿಡ್ತೀರಿ ನೀವು. ಹಾಗಾಗಿ ಅಂತಹ ಶತ್ರುಗಳಿಂದ ದೂರ ಇರಿ. ಸುಮ್ಮನೆ ಯಾಕೆ ನಿಮ್ಮ ಅಭಿವೃದ್ಧಿ ಮಾತ್ರ ನೋಡ್ಕೊಳ್ರಿ. ಬೇರೆ ಅವ್ರ ವಿಚಾರಕ್ಕೆ ಮಾತ್ರ, ಅವ್ರ ವ್ಯವಹಾರಕ್ಕೆ ಮಾತ್ರ ಹೋಗಬೇಡಿ. ಶತ್ರುಗಳಿಂದ ಬಹಳ ದೂರವಿರಿ. ಮತ್ತು ಒಳ್ಳೆಯ ಪ್ರಯಾಣ, ವಿಶೇಷವಾದ ಪ್ರಯಾಣಗಳಾಗ್ತದೆ. ಹೊರದೇಶಕ್ಕೆ ಹೋಗೋದಾಗ್ಬೋದು, ತೀರ್ಥಯಾತ್ರೆಗೆ ಹೋಗಿ ಬರ್ತಕ್ಕಂಥದ್ದು, ದೇವತಾ ಪ್ರಯಾಣ ಮಾಡತಕ್ಕಂಥದ್ದು, ಪ್ರವಾಸ ಮಾಡುವಂಥದ್ದು, ಇವೆಲ್ಲ ಚೆನ್ನಾಗಿದೆ. ಹೋಗಿ ಬನ್ನಿ, ಮನಸ್ಸು ನಿರಾಳವಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ವಿಶೇಷ ಅಧಿಕಾರ, ಉದ್ಯೋಗ ಮಾಡುವಂಥವ್ರು ಒಳ್ಳೆಯ ಅಧಿಕಾರ ಪ್ರಾಪ್ತಿ ಸಿಗ್ತದೆ. ಯಾರು ಉದ್ಯೋಗ ಮಾಡ್ತಾಯಿದ್ದಾರೆ ವೃಷಭರಾಶಿಯವರು, ಅವರಿಗೆ ಅಧಿಕಾರ ಪ್ರಾಪ್ತಿ, ಬಡ್ತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ನಿಮ್ಮ ಎಲ್ಲ ಕೆಲಸಗಳು, ನೀವು ಅಂದ್ಕೊಂಡಿರೋ ಕೆಲಸಗಳು ಮಾಡಬೇಕು ಅಂತ ಸುಮ್ಮನೆ ಶುರು ಮಾಡ್ಸೋಕು ಆಟೋಮೆಟಿಕ್ ಆಗೋಗ್ತದೆ. ಈ ತಿಂಗಳಲ್ಲಿ ಅದೊಂದು ಒಳ್ಳೆಯ ಫಲ. ನಿಮಗೆ ಏನೇ ಕೆಲಸ ಕಾರ್ಯ ಮಾಡಿದ್ರೂ ಶುಭ ಪ್ರಾಪ್ತಿವಾಗ್ತದೆ. ಮತ್ತು ಒಳ್ಳೆಯ ವಾಹನ ಕೊಳ್ಳುವಂಥ ಯೋಗ ಇದೆ. ಪ್ರಯತ್ನ ಮಾಡಿ, ಅದು ಚೆನ್ನಾಗಿ ಸಿಗುತ್ತೆ. ಸತ್ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಹಣ ಖರ್ಚಾಗ್ತದೆ, ಧನ ವಿಯೋಗ ಆಗ್ತದೆ. ಅದು ಒಳ್ಳೆಯದೇ ಬಿಡಿ, ಪುಣ್ಯ ಬರುವಂತಹ. ದುಡ್ಡು ಕೊಟ್ಟು ನಾವು ಭಗವಂತ ನಮಸ್ಕಾರ ಮಾಡ್ಕೊಂಬರೋದ್ರಿಂದ, ಹಣ ದಾನ ಮಾಡೋದ್ರಿಂದ ಒಳ್ಳೆ ಧನ ಯೋಗ ಚೆನ್ನಾಗಿದೆ. ಆ ಧನ ವಿಯೋಗ ಆಗಬೇಕು. ಆ ಧನ ವಿಯೋಗ ಧರ್ಮಕ್ಕೆ ಆಗಬೇಕು. ದುಡ್ಡು ಸಂಪಾದನೆ ಮಾಡುವಂಥ ಹಣ ಯಾವಾಗಲೂ ಧರ್ಮಕ್ಕೆ ವ್ಯಯ ಆಗಬೇಕು, ಅಧರ್ಮಕ್ಕೆ ಆಗಬಾರ್ದು. ಧರ್ಮ ಯೋಗ ಆದ್ದರಿಂದ ಮುಂದೆ ಪುಣ್ಯ ಕೆಲಸಗಳಿಗೂ ಅನುಕೂಲವಾಗ್ತದೆ. ಮತ್ತು ಭಗವದ್ ಅನುಗ್ರಹಗಳು ಚೆನ್ನಾಗಿರ್ತದೆ. ನಿಮ್ಮ ಒಳ್ಳೆಯ ಗುಣದಿಂದ, ಮಾತು, ಗುಣ, ನಡವಳಿಕೆಯಿಂದ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಯೋಗ ಚೆನ್ನಾಗಿದೆ. ನಿಮ್ಮ ಮಾತು ಭಾಳ ಕಿಮ್ಮತ್ತು, ಬೆಲೆ ಬರ್ತದೆ ಈ ತಿಂಗಳಲ್ಲಿ.
ಹಾಗಾಗಿ ಎಲ್ಲರಿಂದ ಯಾರಿಂದ ಕೆಲಸ ಮಾಡಿಸ್ಕೋಬೇಕೋ ಆ ಕೆಲಸವನ್ನು ನೀವು ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಮತ್ತು ಕುಟುಂಬನ ಸಹ ಭಾಳ ಅಭಿವೃದ್ಧಿ ಮಾಡ್ತೀರಿ. ಮನೆಯೊಳಗೆ ಯಾರಿಗೆ ಏನು ಬೇಕು, ಯಾವ ವಿಚಾರ ಬೇಕು ಅಂತೆಲ್ಲ ಯೋಚನೆ ಮಾಡಿ ಎಲ್ಲರಿಗೂ ಮನೆಯೊಳಗೆ ನಿಮ್ಮ ಕುಟುಂಬಕ್ಕೆ ಸಹಾಯವನ್ನು ಮಾಡ್ತೀರಿ, ಅದು ಒಳ್ಳೆಯದಿದೆ. ಮತ್ತು ಕೆಲವು ಸ್ನೇಹಿತರ ಹತ್ರ ಕೇರ್ಫುಲ್ಲಾಗಿ ಮಾತಾಡಬೇಕಾಗ್ತದೆ. ಸ್ವಲ್ಪ ಸ್ನೇಹಿತರಿಂದ ನಂಬಿಕೆ ದ್ರೋಹಗಳಾಗೋ ಚಾನ್ಸಸ್ ಇರ್ತದೆ. ಅವ್ರನ್ನ ಭಾಳ ಹುಷಾರು ನೋಡ್ಕೊಂಡು ಮಾತಾಡ್ರಿ. ಅವರಿಂದ ಉಪಯೋಗ ಇದೆಯಾ ಇಲ್ವಾ, ನಮಗೆ ಕೆಡಕ್ಕೆ ಮಾಡ್ತಾರಾ ಒಳ್ಳೇದು ಮಾಡ್ತಾರಾ ನೋಡಿ ಸ್ನೇಹಿತರನ್ನು ನಂಬಬೇಕು. ಹೆಚ್ಚಾಗಿ ನಂಬ್ಕೊಂಡು ಹೋದರೆ ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಿ. ಅದನ್ನು ಹುಷಾರಾಗಿರಬೇಕಾಗ್ತದೆ. ಸ್ವಂತ ಉದ್ಯೋಗ ಮಾಡೋರಿಗೆ ವಿಶೇಷವಾದ ಧನ ಲಾಭಗಳಾಗುವಂಥ ಯುಗ ಭಾಳ ಚೆನ್ನಾಗಿದೆ. ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂದರೆ ಈ ತಿಂಗಳು ಶುರು ಮಾಡ್ಬೋದು. ಆ ಹೊಸ ವ್ಯಾಪಾರದಿಂದನೂ ಒಳ್ಳೆ ಲಾಭವಾಗುವುದು, ಧನ ಲಾಭವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಕೆಲವು ಸ್ತ್ರೀಯರ ಹತ್ರ ಮಾತಾಡಬೇಕಾದ್ರೆ ನೋಡಿ ಮಾತಾಡೋಕ್ಕೆ ಹೋಗಿ. ಯಾಕೆಂದರೆ ಸ್ತ್ರೀಯನ್ನು ಸ್ವಲ್ಪ ಮನೋವ್ಯಥೆಗಳಾಗುವ ಚಾನ್ಸ್ ಜಾಸ್ತಿ ಇದೆ. ಯಾವುದೇ ಸ್ತ್ರೀ ಆಗಿರಲಿ, ಹೊರಗಿನ ಸ್ತ್ರೀ ಯಾರೇ ಆಗಿದ್ದರೂ ಸಹ ಮಾತು ಕೊಡಬೇಕಾದ್ರೆ ನೋಡಿ ಮಾತು ಕೊಡಬೇಕು. ಕೆಲಸ ಕಾರ್ಯ ವ್ಯವಹಾರ ಮಾಡ್ಕೋಬೇಕಾದ್ರೆ ಭಾಳ ಹುಷಾರು ನೋಡ್ಕೊಂಡು ಮಾಡ್ಕೋಬೇಕು. ಇಲ್ಲಾಂದರೆ ಅವರಿಂದ ಮನೋವ್ಯಥೆಗಳನ್ನು ಅನುಭವಿಸ್ಬೇಕಾಗ್ತದೆ. ಸ್ತ್ರೀಯರಿಂದ ಭಾಳ ಕೇರ್ಫುಲ್ಲಾಗಿರಬೇಕು ಪುರುಷರು. ವಿದ್ಯಾರ್ಥಿಗಳಿಗೆ ಭಾಳ ಶುಭಫಲ ಚೆನ್ನಾಗಿದೆ. ಏನೇನು ಓದಬೇಕು, ಹೇಗೆ ಮಾಡಬೇಕು ಪ್ಲ್ಯಾನ್ ಮಾಡಿದ್ರೆ ಅದೆಲ್ಲ ನಿಮಗೆ ಸಕ್ಸಸ್ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ. ಈ ವೃಷಭ ರಾಶಿಯವರ ಪತ್ನಿಯಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರಾಗ್ತದೆ. ಸ್ವಲ್ಪ ಆರೋಗ್ಯದ ಗಮನ ಕೊಡಬೇಕಾಗ್ತದೆ, ಸ್ವಲ್ಪ ಸರಿ ಮಾಡ್ಕೋಬೇಕಾಗ್ತದೆ. ನಿಮಗೆ ಈ ತಿಂಗಳಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಶನಿಯ ಅನುಗ್ರಹ ಸರಿಗಿಲ್ಲ. ಶನಿ ಶಾಂತಿನ ಮಾಡುವಂಥದ್ದು ಭಾಳ ಉತ್ತಮ ಫಲವಾಗ್ತದೆ. ಶನಿ ಶಾಂತಿಯನ್ನು ಮಾಡುವಂಥದ್ದು ಭಾಳ ಉತ್ತಮ ಫಲ. ಮತ್ತು ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸುವಂಥದ್ದು ವಿಶೇಷ ಫಲ. ಆಂಜನೇಯನಿಗೆ ಪೂಜೆ ಮಾಡುವಂತಹದ್ದು ಒಳ್ಳೆಯ ಫಲ. ಎಳ್ಳು ದಾನ ಕೊಡುವಂಥದ್ದು ಒಳ್ಳೆಯ ಫಲ. ಸೊ ಇದೆಲ್ಲ ಒಳ್ಳೆಯ ಕೆಲಸಗಳಾಗ್ತದೆ. ಯಾರಾನ ಏನು ಕೇಳಿದ್ರೆ ಎಳ್ಳು ದಾನ ಕೊಡಿ. ಎಳ್ಳು ದಾನ ಕೊಟ್ಟಷ್ಟು ಭಾಳ ಅನುಕೂಲ ನಿಮಗೆ. ಇನ್ನು ವಿಶೇಷವಾಗಿ ಎಳ್ಳಲ್ಲಿ ಎಲ್ಲ ಋಣಬಾಧೆ ಪರಿಹಾರ ಆಗ್ತದೆ. ಸೊ ಎಳ್ಳನ್ನು ದಾನ ಕೊಟ್ಟರೆ ಎಲ್ಲ ಕೆಲಸಗಳು ಅನುಕೂಲ ಆಗ್ತದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡುವಂತಹದ್ದು, ಶನಿ ಮಂತ್ರವನ್ನು ಜಪ ಮಾಡುವಂತಹದ್ದು, ನೀಲಿ ಬಟ್ಟೆಯನ್ನು ದಾನ ಕೊಡುವಂತಹದ್ದು, ಕರಿ ಎಳ್ಳು ದಾನ ಕೊಡುವಂತಹದ್ದು, ಎಳ್ಳೆಣ್ಣೆ ದಾನ ಕೊಡುವಂಥದ್ದು, ಇವೆಲ್ಲವೂ ಶನಿಗೆ ಒಂದು ಒಳ್ಳೆಯ ಶುಭ ಫಲ ಕೊಡೋಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಶನಿ ಅನುಗ್ರಹಕ್ಕೆ ಶನಿ ಶಾಂತಿಯನ್ನು ಮಾಡೋದು ಭಾಳ ಉತ್ತಮ ಫಲವಾಗಿರ್ತದೆ. ನಮಸ್ಕಾರ.